ಇನ್ನು ಬೆಂಗಳೂರಿನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ರೈತ ಸಮೂಹದವರು. ರಾಜ್ಯ ರೈತ ಸಂಘ, ಹಸಿರು ಸೇನೆ ಒಳಗೊಂಡಂತೆ ಎಲ್ಲ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ಪ್ರತಿಭಟನೆ ನಡೀತಾ ಇದೆ. ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಬಂದಿರುವಂತಹ ನೂರಾರು ರೈತರು 3 ಡಿಮ್ಯಾಂಡ್ಗಳನ್ನು ಇಟ್ಟು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಗರದ ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇರುವ ಪ್ರತಿಭಟನೆ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ಪ್ರತಿಭಟನೆ ನಡೀತಾ ಇದೆ. ರಾಜ್ಯದ ಮೂಲೆ ಮೂಲೆಗಳಿಂದ ರೈತ ಸಂಘ ಹಾಗೂ ಹಸಿರು ಸೇನೆಯ ಸಂಘಟಕರ ಆಗಮನವಾಗಿದೆ. ರೈತರು ಬಂದಿದ್ದಾರೆ. 3 ಬೇಡಿಕೆಗಳನ್ನು ಇಟ್ಟು ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇರುವ ರೈತ ಪ್ರತಿಭಟನೆ ಬೇಡಿಕೆಗಳನ್ನು ಇಟ್ಕೊಂಡು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ರೈತರು. ಪ್ರಮುಖ 3 ಬೇಡಿಕೆಗಳನ್ನು ಇಂದಿನಿಂದ ಮಳೆಗಾಲದ ಅಧಿವೇಶನದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಮುಂದಾದ ಅನ್ನದಾತ 3 ಡಿಮ್ಯಾಂಡ್ಗಳನ್ನು ಇಟ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅಧಿವೇಶನದ ಹಿನ್ನೆಲೆಯಲ್ಲಿ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ರಾಜ್ಯ ರೈತ ಸಂಘ, ಹಸಿರು ಸೇನೆ, ಅನ್ನದಾತರ ಪ್ರತಿಭಟನೆ ನಡೀತಾ ಇದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ. ಪ್ರಮುಖ ಬೇಡಿಕೆಗಳು, ಪ್ರಮುಖ 3 ಬೇಡಿಕೆಗಳನ್ನು ಇಟ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. APMC ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆಯಬೇಕು, ಪ್ರಮುಖ ಬೇಡಿಕೆ. APMCಯ ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡ್ಕೊಳ್ಬೇಕು. ಮತ್ತೆ ರೈತರ ಸಾಲವನ್ನು ಮನ್ನಾ ಮಾಡಬೇಕು. ರೈತರ ಸಾಲ ಏನಿದೆ ಅದನ್ನು ಮನ್ನಾ ಮಾಡಬೇಕು ಅನ್ನುವಂತಹ ಒತ್ತಾಯ ಕೇಳಿ ಬರ್ತಾ ಇದೆ, ಆಗ್ರಹ ಕೇಳಿ ಬರ್ತಾ ಇದೆ. ನೀರಾವರಿ ಯೋಜನೆಗಳು ಕೂಡ ಜಾರಿಯಾಗಬೇಕು, ಇದು ಕೂಡ ಬಹಳ ಪ್ರಮುಖವಾದ ಬೇಡಿಕೆ. ನೀರಾವರಿ ಯೋಜನೆಗಳು ಜಾರಿಯಾಗಬೇಕು. ಜೊತೆಗೆ ಏನು ಇವತ್ತು ರೈತ ಸಂಕಷ್ಟದಲ್ಲಿ ಸಿಲುಕಿದ್ದಾನೆ, ಇತ್ತ ಮುಂಗಾರಿನ ಹೊಡೆತ, ಅತಿವೃಷ್ಟಿಯಾಗಿರುವಂತಹ ಸಂದರ್ಭದಲ್ಲಿ ಅನ್ನದಾತ ಬೆಳೆಯನ್ನು ಬೆಳೆಯಲಿಕ್ಕೆ ಗದ್ದೆಯಲ್ಲಿ ಕಾಲಿಟ್ಟರೆ, ಬೆಳೆಯನ್ನು ಬೆಳಿಲಿಕ್ಕೆ ಹೋದರೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ಹೊಣೆಗೇಡಿತನ. ಇವತ್ತಿನವರೆಗೂ ಕೂಡ ರಸಗೊಬ್ಬರ ಪೂರೈಕೆಯನ್ನು ಮಾಡೋದ್ರಲ್ಲಿ 2 ಸರ್ಕಾರಗಳ ವಿಫಲತೆ ಏನಿದೆ ಅದನ್ನು ಖಂಡಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ರಸಗೊಬ್ಬರ ಸರಿಯಾಗಿ ಪೂರೈಕೆ ಆಗ್ತಾ ಇಲ್ಲ. ರಸಗೊಬ್ಬರವನ್ನು ಕೇರಳಕ್ಕೆ ಸಪ್ಲೈ ಮಾಡೋದು ನಿಲ್ಲಬೇಕು. ಸರ್ಕಾರದ ವಿರುದ್ಧ ನೂರಾರು ರೈತರ ಪ್ರತಿಭಟನೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, 2 ಸರ್ಕಾರಗಳು ಕೂಡ ಈ ವಿಚಾರಕ್ಕೆ ಹೊಣೆಗಾರರೇ, ಪ್ರಶ್ನಾರ್ಹರು ಇವರಿಬ್ಬರು ಕೂಡ. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ನೀಡಬೇಕಾದ ರಸಗೊಬ್ಬರ ಪೂರೈಕೆ ಏನಿದೆ ಸಮರ್ಪಕವಾಗಿ ಮಾಡಬೇಕಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು BJPಯ ನಾಯಕರುಗಳು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಡ್ತಾ ಇದ್ದೀರಲ್ಲ, ಸರ್ಕಾರ ಕಾಳಸಂತೆಯಲ್ಲಿ ಗೊಬ್ಬರ ಮಾರಾಟ ಮಾಡ್ತಾ ಇದೆ, ರೈತರಿಗೆ ಗೊಬ್ಬರ ಸಿಗ್ತಾ ಇಲ್ಲ ಅನ್ನೋ ಆರೋಪ ಮಾಡ್ತಿದ್ದೀರಲ್ಲ, ನಾಚಿಕೆ ಆಗಬೇಕು ನಿಮಗೆ ರಾಜಕಾರಣಿಗಳೇ. ನಿಮ್ಮ ಜವಾಬ್ದಾರಿಯನ್ನು ಅರಿತು ಸರ್ಕಾರದ ಮೇಲೆ ಒತ್ತಡವನ್ನು ತಂದು ರಾಜ್ಯದ ಪಾಲನ್ನು ತರುವಲ್ಲಿ ನೀವು ವಿಫಲರಾದ್ರಿ. ರಾಜ್ಯದ ಪಾಲನ್ನು ಪಡೆದುಕೊಂಡ ಮೇಲೆ ರೈತರಿಗೆ ಸಮರ್ಪಕವಾಗಿ ಪೂರೈಕೆ ಮಾಡೋದರಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ. ಅನ್ನದಾತನ ಬದುಕಲ್ಲಿ ರಾಜಕಾರಣ ಮಾಡಲು ಹೊರಟಿರುವ ನಿಮಗಳಿಗೆ ಹಿಡಿ ಶಾಪವನ್ನು ಹಾಕ್ತಾನೆ ರೈತ.
ಇಡೀ ಶಾಪವನ್ನು ಹಾಕ್ತಾನೆ ಅನ್ನದಾತ. ಕಾಳ ಸಂತೆಯಲ್ಲಿ ಮಾರಾಟ ಮಾಡ್ತೀರಲ್ಲ, ಸಂಬಂಧಪಟ್ಟ ಇಲಾಖೆ ಕಣ್ಣು ಮುಚ್ಕೊಂಡು ಕೂತಿದ್ದೀರಾ. ಯಾವುದೇ ಇಲಾಖೆಯ ಕ್ರಮಗಳು ಮಾಡಲಿಕ್ಕೆ ಸಾಧ್ಯನೇ ಇಲ್ವಾ? ಅದೇನೇ ಇರಲಿ, ರಾಜ್ಯದ ಅನ್ನದಾತನ ಪ್ರತಿಭಟನೆಗೆ ಜನಶ್ರೀ ಕೂಡ ಕೈ ಜೋಡಿಸುತ್ತೆ. ರೈತರ ಪ್ರತಿಭಟನೆಗೆ, ರೈತರ ಒಕ್ಕೊರಲ ಬೇಡಿಕೆಗೆ ಜನಶ್ರೀ ಧ್ವನಿಯಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ರಾಜ್ಯದ ಅನ್ನದಾತನ ವಿಚಾರದಲ್ಲಿ ರಾಜ್ಯ ಇರಲಿ, ಕೇಂದ್ರ ಇರಲಿ, ಸರ್ಕಾರ ಗಮನ ಹರಿಸಬೇಕು, ರೈತನ ಕೈ ಹಿಡಿಬೇಕು. ತಾತ್ಸಾರ ಮಾಡಿ ನೀವು ರಾಜಕಾರಣಕ್ಕೆ ಇಂಥ ವಿಚಾರಗಳನ್ನು ಬಳಸ್ಕೊಳ್ಳೋದಾದರೆ ಜನಶ್ರೀ ಚಾನಲ್, ಜನಶ್ರೀಯ ವಾಹಿನಿ ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂರೋದಿಲ್ಲ.